ಬಂದ 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 ನೋಡು ಮಾದೇವ ತಂದ 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 ನೋಡು ಭಾಗ್ಯವ ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕ ಕಾಯುವ ಮಲೆಯ ಮಾಂತ್ರಿಕ ಗಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮಾದಪ್ಪ ನೋಡು ಗಂಡ ಗಣ್ಣಯ್ಯನ ನೋಡು ದುಂಡು ಮುಖದ ಮಾದಪ್ಪ ನೋಡ್ರು ಜಗದಗಲ್ಲ ಜತೆಯ ಮೊದಲಿ ಮುಗಿಲನ್ನೇ ತೊಟ್ಟಿಲ ಮಾಡಿ ಕಲಿಯ ಕಂಡಾಳೋಕೆ ಶ್ರವಣನ ಸಂಹಾರಕ್ಕೆ ಪತ್ತೇಳು ಮಲೆಯಲ್ಲಿ ನಡುಮಲೆಯ ಕಾಡಿನಲ್ಲಿ ಏಳ್ವಾಯಿ ಹೊತ್ತದಲ್ಲಿ ಬಡಿದು ಮೂಡವ್ರೆ ಬಂದ 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 ಮಾದೇವ ತಂದ 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 ನೋಡು ಭಾಗ್ಯವ ಹೋಗ್ತಾ ಹೋಗ್ತಾ ಮುಂದೆ ನಿನಗೆ ಗೊತ್ತಾಗುತ್ತೆ. ಪಂಚಾಯತಿ ಕೊಟ್ಟ ಶಿಕ್ಷೆಯಿಂದ ನಿನ್ನ ತಪ್ಪಿಸಿದ್ದೀನಿ ಅಂತ ಖುಷಿ ಪಡಬೇಡ. ಈ ಕೆಂಡಗಣ್ಣಯ್ಯ ಕೊಡೋ ಶಿಕ್ಷೆಯಿಂದ ನೀನು ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ. ಈ ಕೆಂಡಗಣ್ಣಯ್ಯ ಒಳ್ಳೆಯವರಿಗೆ ಒಳ್ಳೆದನ್ನ ಹೇಳೇ ಮಾಡ್ತಾನೆ. ನಿನ್ನಂತ ದುಷ್ಟರಿಗೆ ಕೆಟ್ಟದನ್ನ ಹೇಳ್ಬಿಟ್ಟೆ ಮಾಡ್ತಾನೆ. ಆ ಕಾಲ ಹತ್ರ ಬರ್ತಾ ಇದೆ. ನೆನಪಿಟ್ಕೋ. ಬೆಂಕಿ ಹಚ್ಬೇಡ ಮಂಜಣ್ಣ. ಗೆದ್ದೆ ನಾನು ಗೆದ್ದೆ ನನ್ನ ಮನೆ ಹತ್ಕೊಂಡು ಉರಿತಾ ಇದೆ. ನಾನು ಅನ್ಕೊಂಡದನ್ನ ಸಾಧಿಸ್ದೆ. ನನ್ನ ಮನೆನ ಸುಟ್ಟು ಭಸ್ಮ ಮಾಡಿದೆ. ಮರಿದೇವ ಇನ್ನು ಮುಂದೆ ನಿನಗೆ ಮಾರಿ ಹಬ್ಬ. ಭವತಿ ಭಿಕ್ಷಾಂ ದೇಹಿ. ಮರಿದೇವ ನನ್ನಂತ ಪಾಪಿ ನಿನಗೆ ಭಿಕ್ಷೆ ಹಾಕೋದ? ಬೇಡ ಮರಿದೇವ. ಪಾಪ ಮಾಡಿದಾಗ ಪಾಪಿ ಆಗೋನು ಪ್ರಾಯಶ್ಚಿತ್ತ ಮಾಡ್ಕೊಂಡಾಗ ಮನುಷ್ಯನಾಗ್ತಾನೆ ಮಂಚಣ್ಣ. ವೈದ್ಯೋ ನಾರಾಯಣೋ ಹರಿ ಅಂತ ಜನರು ನಿಮ್ಮಲ್ಲಿ ದೇವ್ರನ್ನ ಕಾಣ್ತಾರೆ. ಆದರೆ ನೀನು ಪವಿತ್ರವಾದ ವೈದ್ಯ ವೃತ್ತಿಯನ್ನೇ ದುರ್ಬುದ್ಧಿ ದುರಾಸೆಗಳಿಂದ ದುರ್ವಿನಿಯೋಗ ಮಾಡಿಕೊಂಡೆ. ಮಹಾಪಾಪಿಯಾಗಿದ್ದೆ. ಆದರೆ ಈಗ ನಿನಗೆ ನಿನ್ನ ತಪ್ಪಿನ ಅರಿವಾಗಿ ಪರಿವರ್ತನೆ ಆಗಿದೆಯಾ. ನಿನ್ನ ಮನೆಗೆ ಬೆಂಕಿ ಬಿದ್ದಿದ್ದರಿಂದ ನಿನ್ನ ಮನೆ ಅರ್ಧ ಸುಟ್ಟಿದೆ. ಹಾಗೆ ನಿನ್ನ ಪಾಪಗಳು ಕೂಡ ಅರ್ಧ ಕಳೆದಿದೆ. ಇನ್ನೂ ಅರ್ಧ ಅನುಭವಿಸಬೇಕಾದ್ದು ನಿನ್ನ ಹಣೆ ಬರಹ. ಅನುಭವಿಸ್ತೀನಪ್ಪ, ಎಲ್ಲವನ್ನ ಅನುಭವಿಸ್ತೀನಿ. ಏನೇ ಕಷ್ಟ ಬಂದರೂ ಅನುಭವಿಸ್ತೀನಿ ತಂದೆ. ಶುಭ ಮಸ್ತು. ಭಿಕ್ಷೆ ನೀಡಿ. ಈಗ ಜೋರಾಗಿ ಕೂಗಬೇಡಿ. ಆ ಶ್ರವಣನಿಗೆ ನಾನ್ಯಾರು ಅಂತ ಗೊತ್ತಾದ್ರೆ ನಿಮ್ಮನ್ನೆಲ್ಲ ಎಳೆದುಕೊಂಡು ಹೋಗಿ ಕೋಟೆ ಬಾಗಿಲಿಗೆ ನೇತಾಕಿ ಚಡಿಯೇಟು ಕೊಡುತ್ತಾನೆ. ನಿಮಗೆ ನೆನಪಿದೆಯೇ? ನಿಮ್ಮ ಮನೆ ಅರ್ಧ ಬೆಂದಿರುವುದನ್ನು ನೋಡಿ ನಿಮ್ಮ ಪಾಪ ಕರ್ಮಗಳು ಅರ್ಧ ಕಳೆದು ಇನ್ನೂ ಅರ್ಧ ಉಳಿದುಕೊಂಡಿದೆ ಎಂದು ಹೇಳಿದ್ದೆ. ಅದನ್ನು ಕಳೆಯಲೆಂದೇ ನೀವಿಲ್ಲಿಗೆ ಬರಬೇಕಾಯಿತು. ಸಾವಿನ ಬಾಯಿಗೆ ಹೋಗಿ ಮರಳಿ ಬಂದಿದ್ದೀರಿ. ಈಗ ನಿಮ್ಮ ಪಾಪಕ್ಕೆ ಪೂರ್ಣ ಪ್ರಾಯಶ್ಚಿತವಾಯಿತು. ಅದಕ್ಕೆ ನಿಮಗೆ ಜೀವದಾನ ನೀಡಿದೆ. ಇನ್ನು ಮುಂದಾದರೂ ನೀವು ಸುಳ್ಳು, ಮೋಸ, ಅನ್ಯಾಯ, ಅಹಂಕಾರವನ್ನು ಬಿಟ್ಟು ಸತ್ಯ ಮಾರ್ಗದಲ್ಲಿ ನಡೆಯಿರಿ. ಅದಕ್ಕೆ ನಿಮಗೆ ಜೀವದಾನ ನೀಡಿದೆ. ಇನ್ನು ಮುಂದಾದರೂ ನೀವು
ಸುಳ್ಳು, ಮೋಸ, ಅನ್ಯಾಯ, ಅಹಂಕಾರವನ್ನು ಬಿಟ್ಟು ಸತ್ಯ ಮಾರ್ಗದಲ್ಲಿ ನಡೆಯಿರಿ. ವೈದ್ಯ ದೇವರಿಗೆ ಸಮಾನ. ಸಕಲ ಜೀವರಾಶಿಗಳಿಗೆ ಶ್ರೇಯಸ್ಸನ್ನೇ ಬಯಸುವವನು ಮಾತ್ರ ದೇವರಾಗಲು ಸಾಧ್ಯ. ಹೀಗೆಯೇ ಸಕಲ ರೋಗಿಗಳಿಗೆ ಆರೋಗ್ಯವನ್ನು ಬಯಸುವವನೇ ಮಾತ್ರ ವೈದ್ಯನೆನಿಸಿಕೊಳ್ಳಲು ಸಾಧ್ಯ. ಪ್ರತಿಯೊಬ್ಬ ವ್ಯಕ್ತಿಗೂ ವೃತ್ತಿಧರ್ಮವೊಂದಿರುತ್ತದೆ. ಅದನ್ನು ಪಾಲಿಸಿದಾಗಲಷ್ಟೇ ಸತ್ಕರ್ಮವಾಗುತ್ತದೆ. ಅಪ್ಪ ತಂದೆ, ನನ್ನ ಗಂಟಿದ್ದ ಪಾಪದ ಕೊಳೆನೆಲ್ಲ ತೊಳೆದು ಪರಿಶುದ್ಧನನ್ನಾಗಿ ಮಾಡಿದ್ದೀಯಾ. ನಿಜ ಹೇಳಬೇಕು ಅಂದರೆ ನನಗೆ ಪುನರ್ಜನ್ಮ ನೀಡಿದ್ದೀಯಾ. ಮತ್ತೆ ಅಂತ ಪಾಪದ ಕೆಲಸ ಮಾಡೋ ತಪ್ಪನ್ನು ನಾನು ಮಾಡಲ್ಲ ಸ್ವಾಮಿ. ಕಾಯಕವೇ ಕೈಲಾಸ ಅಂತ ನಂಬಿ ಬದುಕ್ತೀವಿ. ಅಷ್ಟು ಮಾತ್ರವಲ್ಲ ಮಂಚಣ್ಣ, ಮಗ ತಂದೆಯನ್ನು ಮೀರಿಸಬೇಕು, ಶಿಷ್ಯ ಗುರುವನ್ನು ಮೀರಿಸಬೇಕು. ಆಗಲೇ ಗುರುವಿಗೂ ತಂದೆಗೂ ಗೌರವ. ಗುರುವಾದವನು ತನಗಿಂತಲೂ ಶ್ರೇಷ್ಠವಾದ ಗುರುವನ್ನೇ ಸೃಷ್ಟಿಸಬೇಕೇ ಹೊರತು ಹಿಂಬಾಲಕರನ್ನಲ್ಲ. ಆಗಲೇ ತಂದೆಗೂ ಗುರುವಿಗೂ ಗೌರವ. ಅರ್ಥವಾಯಿತು ತಂದೆ. ಇಷ್ಟು ದಿನ ನನಗೆ ಗೊತ್ತಿರೋ ಔಷಧಿ ರಹಸ್ಯಗಳನ್ನು ನನ್ನ ಶಿಷ್ಯಂದ್ರಿಗೆ ಹೇಳ್ಕೊಟ್ರೆ ಅವರು ಕಲ್ತ್ಕೊಂಡ್ಬಿಟ್ಟು ಎಲ್ಲಿ ನನ್ನನ್ನು ಬಿಟ್ಟು ಹೋಗ್ತಾರೋ ಅಂತ ಹೇಳ್ಕೊಡ್ದೆ ಮೋಸ ಮಾಡಿದೆ. ಆದರೆ ಇನ್ನು ಮುಂದೆ ಅಂತ ತಪ್ಪನ್ನು ಮಾಡಲ್ಲ ಸ್ವಾಮಿ. ನಾನು ಕಲ್ತಿರೋ ಸಕಲ ವಿದ್ಯೆಗಳನ್ನು ಇವರಿಗೆ ಧಾರೆ ಎರಿತೀನಿ. ವಿದ್ಯೆ ನಿಂತ ಜಾಗದಲ್ಲೇ ಕೊಳೆಯುವ ನೀರಾಗಬಾರದು ಮಂಚಣ್ಣ. ಹರಿಯುವ ನದಿಯಾಗಬೇಕು, ಹರಡುವ ಗಂಧವಾಗಬೇಕು. ಆಗಲೇ ಅದು ಸಾರ್ಥಕವಾಗುವುದು. ಹೌದಪ್ಪ, ಎಷ್ಟು ದಿನ ನಾನು ಸ್ವಾರ್ಥಿಯಾಗಿದ್ದೆ. ಈಗ ನೀನು ನನ್ನ ಕಣ್ ತೆರೆಸಿದ್ದೀಯ. ನಿನ್ನ ಮೇಲಾಣೆ ತಂದೆ, ಇನ್ಯಾವತ್ತೂ ಇಂಥ ತಪ್ಪನ್ನು ನಾನು ಪುನರಾವರ್ತನೆ ಮಾಡೋದಿಲ್ಲಪ್ಪ. ಸಂತೋಷವಾಯಿತು ಮಂಚಣ್ಣ. ನಾನು ಹುಟ್ಟಿದ ಊರು ಉತ್ತಮಾಪುರದ ಕೀರ್ತಿ ನಿಮ್ಮಿಂದಲೇ ಬೆಳಗಲಿ. ನಾನೀಗ ಹೋಗಿ ಬರುತ್ತೇನೆ. ಮತ್ತೆ ನಿಮ್ಮ ದರ್ಶನ ಯಾವಾಗ ಸ್ವಾಮಿ? ನಿಮ್ಮನ್ನು ನೋಡಬೇಕು ಅಂದರೆ ನಾವೆಲ್ಲಿಗೆ ಬರಬೇಕು ಸ್ವಾಮಿ? ಏಳುಮಲೆ ಕೈಲಾಸ ನನ್ನ ಕರ್ಮಭೂಮಿಯಾಗಲಿದೆ. ನಾನಲ್ಲಿ ನೆಲೆಗೊಂಡಾಗ ತಪ್ಪದೆ ನನ್ನನ್ನು ನೋಡಬಹುದು. ಆಗ್ಲಪ್ಪ, ನಿನ್ನ ಹೆಸರು ಹೇಳ್ಕೊಂಡು ಬದುಕ್ತೀವಿ. ನಮ್ಗೆ ಆಶೀರ್ವಾದ ಮಾಡುತ್ತಂದೆ. ಮರಿದೇವ, ಮರಿದೇವ, ಮರಿದೇವ ಎಲ್ಲಿ ಹೋದ್ರು? ನಿನ್ನ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಪ್ಪ.
ಅಯ್ಯೋ ಇದೇನಿದು ರಕ್ತ? ಏನಾಯ್ತು ದೇವ್ರು? ಏನಾಯ್ತು ದೇವ್ರು? ಬನ್ನಿ. ಬನ್ನಿ. ಕೊಡಿ, ಕುಡಿಯಕ್ಕೆ ನೀರು ತರ್ತೀನಿ. ಏನಾಯ್ತು? ಓಳಯ್ಯ, ಏನು ಒಳ್ಳೆಯನವರು 3 ದಿವಸದಿಂದ ಪತ್ತನೇ ಇಲ್ಲ. ಪಾಪ ನರ್ಮನ್ಸನ್ ಚರ್ಮ ಹುಡ್ಕೊಂಡು ಹೊಂಟಿದ್ರು ಅಂತ ಅನ್ಸುತ್ತೆ. ಚರ್ಮ ಸಿಕ್ತಾ? ಚಂಬಳಿಗೆ ಆಯ್ತಾ? ಎಲ್ಲಾಯ್ತದೆ ಸಿದ್ಧ? ಸಾವನ್ ಮನೆಗಳಿಗೆ ಹೋಗಿ ಸಾರಿ ಸಾರಿ ಕೇಳ್ತಾ ಇವನಿ, ಕೈ ಮುಗದೆ ಕಾಲಕ್ಕೆ ಬಿದ್ದೆ, ಚರ್ಮ ಸುಲ್ಕಳಕ್ಕೆ ಯಾರೂ ಒಪ್ತಾ ಇಲ್ಲ. ಅಲ್ಲಕಯ್ಯ, ನೀ ಕೇಳ್ದೊಟ್ಟಿಗೆ ಕೊಟ್ಬಿಡೋದಕ್ಕೆ ಇದೇನ್ ದುಡ್ಡ ಕಾಸ? ತೌಸುವ ಧಾನ್ಯವ? ಸತ್ಮ್ಯಾಗೆ ಗೆದ್ದಲ್ ತಿಂದು ಮಣ್ಪಾಲಾಗೋ ದೇಹ ಯಾರಿಗಾದ್ರೂ ಉಪಯೋಗಕ್ಕೆ ಬರ್ತದೆ ಅನ್ನೋದಾದ್ರೆ ದೇಹದ ಅಂಗಾಂಗಗಳನ್ನೆಲ್ಲ ದಾನ ಮಾಡೋದ್ರಲ್ಲಿ ತಪ್ಪೇನದೇ ಚೆನ್ನಯ್ಯ? ಚಂದ ಕೇಳ್ದೆ ಕಣಯ್ಯ. ಈ ಪ್ರಪಂಚದಾಗೆ ಉಪಯೋಗನೇ ಇಲ್ಲದೆ ಉಸಿರಾಡ್ಕೊಂಡಿರೋ ಏಟೋಂದು ಮನುಷ್ಯರವ್ರೆ. ಹಂಗಂತ ಅವ್ರನ್ನೆಲ್ಲ ಕೊಂದು ಬಿಡಕ್ಕಾಯ್ತದ? ಸರಿಯಾಗಿ ಹೇಳಿದ್ರಿ ಗುರುಗಳೇ. ನೀನ್ ಕೇಳ್ದೊಟ್ಟಿಗೆ ತಕೊಂಡೋಗಪ್ಪ ಎಣನ ಅಂತ ಕೊಟ್ಬಿಡ್ತಾರೇನು? ಅವ್ರು ಎಣ ಕೊಡೋಕ್ಕಿಲ್ಲ, ಜಂಗಮಯ ಇವನ್ ಬಿಡಕ್ಕಿಲ್ಲ. ಗುರುಗಳೇ, ಮುಂದೆ ಹೆಂಗ್ ಗುರುಗಳೇ? ಅದಕ್ಕಿರೋದು ಒಂದೇ ದಾರಿ. ನಾ ಹೇಳ್ದಂಗೆ ಕೇಳಿದ್ರೆ ನಿಂಗೆ ಚರ್ಮನೂ ಸಿಗ್ತದೆ, ಚಂಬಾಳಿಗೆನೂ ಆಯ್ತದೆ, ಕೊಟ್ಟು ಮಾತು ಉಳಿಸ್ಕೊಂಡಂಗೂ ಆಯ್ತದೆ. ಹೌದಾ? ದಯಮಾಡಿ ಅದೇನು ಅಂತ ಹೇಳು ಚೆನ್ನಯ್ಯ. ಈ ಧರ್ಮ ಸಂಕಟದಿಂದ ನಾನು ಪಾರಾದ್ರೆ ಸಾಕು. ನೀನು ಸತ್ತೋರ್ ಮನೆಗೆಲ್ಲ ಹೋಗಿ ಎಣ ಕೊಡ್ರಿ ಚರ್ಮ ಸುಲ್ಕೊತೀನಿ ಅಂದ್ರೆ ಯಾರು ಕೊಡಕ್ಕಿಲ್ಲ. ಅದೇ ಮಸಾಣಕ್ಕೆ ಹೋದ್ರೆ ಬೇಕಾದ ಎಣ ಸಿಗ್ತದೆ. ಅಂದ್ರೆ ಅರಳಯ್ಯ, ಎಣ ಮಣ್ಣು ಮಾಡಿದ್ಮ್ಯಾಗೆ ಸ್ಮಶಾನದಾಗ ಯಾರು ಇರಾಕಿಲ್ಲ. ರಾತ್ರಿ ಹೊತ್ನಾಗ ಹೋಗಿ ಎಣ ಕಿತ್ತು ಚರ್ಮ ಸುಲ್ಕೊಂಡು ಮತ್ ಹೆಂಗಿತ್ತಂಗೆ ಮಣ್ಣು ಮಾಡಿದ್ರೆ ನಿನಗೆ ಚರ್ಮನೂ ಸಿಗ್ತದೆ, ಎಣನೂ ಮಣ್ಣಾಯ್ತದೆ. ಬದುಕೋದ್ ಕಲಿ ಅರಳಯ್ಯ, ಬದುಕೋದ್ ಕಲಿ. ಶಿವ, ಎಣ ಕದಿಯೋದು ತಪ್ಪಲ್ವ ಚೆನ್ನಯ್ಯ? 1000 ಸುಳ್ಳೇಳಿ ಮದುವೆ ಮಾಡು ಅಂತ ಗಾದೆನೇ ಐತೆ. ಅಂತದ್ರಾಗೆ ಒಂದು ಪುಣ್ಯದ ಕೆಲಸ ಮಾಡಕ್ಕೆ ಸಣ್ಣ ತಪ್ಪು ಮಾಡಿದ್ರೆ ಯಾವ ಪಾಪನೂ ಇಲ್ಲ ಎಲ್ಲ. ಹೌದು ಗುರುಗಳೇ. ಹಂಗಂತ ಊತಾಕೆರೆ ಹೆಣನ ತೆಗಿಯಕಾಯ್ತದ? ಈ ಮಾಟ ಮಂತ್ರ ಮಾಡೋರೆಲ್ಲ ರಾತ್ರಿ ಹೊತ್ನಾಗ ಎಣ ಕಿತ್ತು ಬೇಕಾದ ಭಾಗಗಳನ್ನ ಕತ್ತರಿಸ್ಕೊಂಡು ಅದರಿಂದ ತಾನೇ ಸಾಧನೆ ಮಾಡೋದು. ನೀನೇನು ನಿನ್ ಸ್ವಾರ್ಥಕ್ಕೆ ಮಾಡ್ತಿಲ್ಲ, ಕೊಟ್ಟು ಮಾತು ಉಳಿಸ್ಕೊಂಡು ಮಹಾತ್ಮರ ಪಾದಕ್ಕೆ ಚಮ್ಮಾಳಿಗೆ ಮಾಡ್ಕೊಡ್ತಿದ್ಯಾ. ಇದರಿಂದ ಗೆದ್ಲು ತುಂದೋಗೋ ಎಣಕ್ಕೆ ಪುಣ್ಯನೂ ಸಿಗ್ತದೆ. ಇವತ್ತು ಆ ಒಕ್ಕಲಿಗರ ಮುತ್ತಪ್ಪನ ಮಗಳು ಸತ್ತೋಗವಳೆ. ಈ ತಾನೇ ಮಣ್ಣು ಮಾಡ್ಬಿಟ್ಟೋದ್ರು. ರಾತ್ರಿ ಹೋಗಿ ನಿನ್ ಕೆಲಸ ಮುಗಿಸ್ಕೋ. ಇದು ಬಿಟ್ರೆ ನಿಂಗೆ ಬೇರೆ ದಾರಿ ಇಲ್ಲ ಅಳ್ಳಯ್ಯ, ಬೇರೆ ದಾರಿ ಇಲ್ಲ. ನೀನ್ ಹೇಳೋದು ಸರಿ ಅನ್ಸುತ್ತೆ, ಆದ್ರೆ ಹೊಸಿ ನೋಡ್ತೀನಿ ತಡಿಯಪ್ಪ.
ನೋಡೋದೇನು, ಇದೊಂದೇ ದಾರಿ ನಿನಗಿರೋದು. ಬುಟ್ರೆ ಕೆಟ್ಟೆ ಅಳ್ಳಯ್ಯ. ಬರ್ಮ ಅಡ್ಲಾ. ಶಿವ, ಗುರುಗಳೇ ಅಲ್ಲ ಗುರುಗಳೇ, ಅವ್ನ ನೆಲ್ ನೋಡ್ರೆ ಉರಿದು ಬೀಳ್ತಾ ಇದ್ರಿ. ಈಗ ಬೆಣ್ಣೆಲ್ ಕೂರಿ ತೆಗ್ದಂಗೆ ಅವನ ಸಮಸ್ಯೆಗೆ ಉತ್ತರ ಕೊಟ್ಬಿಟ್ರಿ. ಅದು ಹೆಂಗಾಯ್ತದೆ ಗುರುಗಳೇ? ಇದೇ ಕಲ ನಿಂಗೂ ನಂಗೂ ಇರೋ ಯತ್ವಾಸ. ಅವನ ಸಮಸ್ಯೆಗೆ ಪರಿಹಾರ ಕೊಟ್ಟೆ ಅಂತ ನೀನು ಅನ್ಕಂಡೀಯ. ಅವನು ಸಾವಿಗೆ ಕೆಡ್ಡ ತೋಡಿವ್ನಿ ಅಂತ ನಾನು ಅನ್ಕೊಂಡಿವ್ನಿ. ಕೆಡ್ಡವ? ಮೂಕಲ. ಈಗ ಅವನು ರಾತ್ರಿಗೆ ಎಣ ಕೀಳಕ್ಕೆ ಅಂತ ಹೋಯ್ತಾನೆ. ಹೌದು. ನಾನು ಒಕ್ಕಲಿಗರ ಮುತ್ತಪ್ಪನ ಮನೆಗೆ ಹೋಗಿ ಇಸ್ಯ ತಿಳಿಸ್ತೀನಿ. ಏನಂತ? ಅವರುಳಯ್ಯ, ನಿಮ್ಮ ಮಗಳು ಹೆಣನ ಕಿತ್ತು ಚರ್ಮ ಸುಲಿತಾವನೆ ಅಂತ. ಮೊದಲೇ ಮಗಳನ್ನ ಕಳ್ಕೊಂಡು ದುಃಖದಾಗ ಅವನೇ ಅಂತಾದ್ರಾಗೆ ಯಾರಾದ್ರೂ ಬಂದು ವಯಸ್ಸಿಗೆ ಬಂದಿರೋ ಮಗಳ ಹೆಣನ ಕಿತ್ತು ಚರ್ಮ ಸುಲಿತಾರೆ ಅಂದ್ರೆ ಸುಮ್ಕೆ ಬಿಟ್ಬಿಡ್ತಾರಾ? ಹೇ, ಬಿಡಕ್ಕಿಲ್ಲ. ದೊಣ್ಣೆ ಗುದ್ಗೆ ತಗೊಂಬಂದು ತಾರ ಮಾರ ಬಡ್ದು ಕೊಂದ್ ಹಾಕ್ತಾರೆ. ಅಯ್ಯಯ್ಯೋ. ಹರಳಯ್ಯ ಸಾಯ್ತಾನೆ, ಜಂಗಮಯ್ಯ ಹೋಗ್ತಾನೆ, ಕಲ್ಯಾಣಿ 2 ದಿನ ಕಣ್ಣೀರಾಗ್ತಾಳೆ. ಆಮ್ಯಾಕೆ ಬಲ್ಗಾಲಿಟ್ಟು ನನ್ನ ಮನೆಗೆ ಬಂದು ನನ್ನ ಮನೆ ದೀಪ ಹಚ್ಚುತ್ತಾಳೆ. ಹೆಂಗದೆ ನನ್ನ ತಂತ್ರ? ಗುರುಗಳೇ, ಒಂದೇ ಕಲ್ನಾಗೆ 2 ಅಕ್ಕಿ ಹೊಡೆದು ಬಿಟ್ರಿ. ಮತ್ತೆ ನನ್ನಕ್ಕಿನ ಎತ್ಕೊಂಡು ಹೊಂಟೋದ್ರೆ ಬಿಟ್ಬಿಡಕ್ಕಾಯ್ತದ? ಬಾಬಾ, ಲಗ್ನಕ್ಕೆ ಲಮಜಮೆ ಮಾಡಬೇಕು. ಹೋಗ್ ಕೆಲಸ ಅದೇ ನಡಿ. ಶಿವ, ಕೊಟ್ಟು ಮಾತು ಉಳಿಸ್ಕೋಬೇಕು ಅಂತ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ. ಏನು ಮಾಡಲಿ? ಇದು ತಪ್ಪು ಅಂತ ನನಗೂ ಗೊತ್ತು. ಆದ್ರೆ ಏನು ಮಾಡಲಿ ಶಿವ?
ಎಣದ್ ಕಳ್ಳ ಹಾಕಿರ್ಲ ಇವನ್ಗೆ. ಅಯ್ಯೋ ಅಮ್ಮ, ಅಯ್ಯೋ ಶಿವ, ಅಯ್ಯೋ ಅಯ್ಯಯ್ಯೋ, ಹೊಡಿಬೇಡಿ ಬಿದ್ದಿ, ಹೊಡಿಬೇಡಿ ಬಿದ್ದಿ, ಬಿಡ್ರಲ್ಲ ಸಾಕು. ನಾನು ಕಳ್ಳಲ್ಲ, ನಾನು ಕಳ್ಳಲ್ಲ, ನಾನು ಅಳ್ಳಯ್ಯ. ಅಲ್ಲ ಕಳ್ಳ, ಹಣೆಯಲ್ಲಿ ವಿಭೂತಿ, ಕೊಳ್ಳಲ್ಲಿ ರುದ್ರಾಕ್ಷಿ, ಇದೆಲ್ಲ ಇಟ್ಕೊಂಡು ಹಡವೆ ಕೆಲಸ ಮಾಡಿದ್ಯಲ್ಲ, ಇದು ಸರಿ ಅಂತ? ಅಯ್ಯೋ ಇಲ್ಲ, ಮುಂದೆ ಅಮಾವಾಸ್ಯೆ ಇದೆ, ಮಾಟ ಮಂತ್ರ ಮಾಡಕ್ಕೆ ಹೆಣ ಬೇಕಲ್ಲ, ಅದಕ್ಕೆ ಬಂದವನ ಕೇಳಕ್ಕೆ. ಇಲ್ಲ ಬುದ್ಧಿ, ಇಲ್ಲ ಬುದ್ಧಿ, ನಂಗೆ ಅದೆಲ್ಲ ಗೊತ್ತಿಲ್ಲ ಬುದ್ಧಿ, ನಂಗೆ ಅವೆಲ್ಲ ಏನೂ ಗೊತ್ತಿಲ್ಲ. ನಾನು ಒಂದು ಇಕ್ಕಟ್ಟಿಗೆ ಸಿಕ್ಕಾಕೊಂಬಿಟ್ಟಿವ್ನಿ, ಅದಕ್ಕೆ ಇಲ್ಲಿ ಬಂದೆ. ಇದೇನಮ್ಮಪ್ಪ, ಪಾದವೆಲ್ಲ ಇಟೊಂದು ಒಪ್ಪಳೆ ಬಂದದಲ್ಲ. ನೀವು ದೊಡ್ಡ ಮನಸ್ಸು ಮಾಡಿ ಒಪ್ಪಿಗೆ ಕೊಟ್ರೆ ನಿಮ್ಮ ಪಾದಕ್ಕೊಂದು ಜೊತೆ ಚಮ್ಮಾಳಿಗೆ ಮಾಡ್ಕೊಡ್ತೀನಿ ಬುದ್ಧಿ. ಬೇಡ ಹರಳಯ್ಯ, ನನ್ನ ಪಾದಗಳಿಗೆ ಯಾವ ಪಾದರಕ್ಷೆಗಳೂ ಒಗ್ಗಲ್ಲ, ಅದಕ್ಕೆ ನಾನು ಪಾದರಕ್ಷೆಗಳೇ ಹಾಕಲ್ಲ. ಹರಳಯ್ಯ, ಬುದ್ಧಿ ಬುದ್ಧಿ. ಕಂದ, ಯಾಕಪ್ಪ ಈ ದುಃಖ? ಏನಾಯ್ತಪ್ಪ? ಮಾಸ್ವಾಮಿ, ನಿಮ್ಮ ಪಾದ ಸೇವೆ ಮಾಡಕ್ಕೆ ಅವಕಾಶ ಕೊಡ್ತೀನಿ ಅನ್ನೋ ಗಂಟ ನಿಮ್ಮ ಪಾದ ಬಿಡೋದಿಲ್ಲ ಬುದ್ಧಿ, ನಿಮ್ಮ ಪಾದ ಬಿಡೋದಿಲ್ಲ. ಹರಳಯ್ಯ, ಮೇಲೇಳು ಕಂದ. ಬೇಡ ಕಂದ, ಬೇಡ. ಮಾತು ಕೊಟ್ಟ ಮೇಲೆ ನೀನು ಹರಿಶ್ಚಂದ್ರ, ನಾನು ನಕ್ಷತ್ರಿಕ, ಎಲ್ಲಿ ಹೋದ್ರೂ ಬಿಡದೆ ಕಾಡ್ತೀನಿ. ನೀವು ಕೇಳಿದ ಚರ್ಮದಾಗೆ ನಿಮ್ಮ ಪಾದಕ್ಕೊಂದು ಜೊತೆ ಚಮ್ಮಾಳಿಗೆ ಮಾಡಿಕೊಡ್ಬೇಕು ಅಂತ ಶಿವನ ಪ್ರೇರಣೆ ಆಗದೆ ಬುದ್ಧಿ. ನೀವು ಒಪ್ಕೊಂಡ್ರೆ ತಂದು ನಿಮ್ಮ ಪಾದಕ್ಕೆ ಒಪ್ಪಿಸ್ತೀನಿ. ನೀನಿಷ್ಟು ಬೇಡಿದ ಮೇಲೂ ನಾನು ಒಪ್ಪಲಿಲ್ಲ ಎಂದರೆ ಆ ಶಿವ ಮೆಚ್ಚನ ಮಗನೇ? ಕೊಟ್ಟ ಮಾತು ತಪ್ಪಲ್ಲ, ಇಟ್ಟ ಹೆಜ್ಜೆ ಹಿಂದೆ ತೆಗೆಯಲ್ಲ ಅಂತ ಬಲಗೈ ಮುಟ್ಟಿ ಭಾಷೆ ಕೊಡು ಕಂದ. ಆಯ್ತು ಕಣಪ್ಪ, ನಿನ್ನ ಕೈ ಮುಟ್ಟೋ ಭಾಗ್ಯ ಸಿಕ್ಕುವಾಗ ನಾನು ಯಾಕೆ ಬೇಡ ಅನ್ಲಿ? ನಿಮ್ಮ ಪಾದಕ್ಕೊಂದು ಜೊತೆ ಚಮ್ಮಾಳಿಗೆ ಮಾಡಿಕೊಟ್ಟು ನನ್ನ ಕಾಯಕಕ್ಕೆ ಒಂದು ಕಳೆ ತತ್ತೀನಿ. ಇದು ಆ ಶಿವನಾಣೆಗೂ ಸತ್ಯ ಕಣಪ್ಪ, ಸತ್ಯ. ಹಾಗಾದ್ರೆ ನನಗೆಂತಹ ಚಮ್ಮಾಳಿಗೆ ಬೇಕು ಅಂತ ಈಗ ಹೇಳ್ತೀನಿ, ಕೇಳು ಕಂದ. ಹೇಳಿ ಬುದ್ಧಿ. ಎಮ್ಮೆಯ ಚರ್ಮದ್ದು ಬೇಡ, ಎತ್ತಿನ ಚರ್ಮದ್ದು ಬೇಡ, ಹುಲಿ ಚರ್ಮದ್ದು ಬೇಡ, ಹುಲ್ಲೆ ಚರ್ಮದ್ದು ಬೇಡ. ಪ್ರಾಣಿ, ಪಕ್ಷಿ, ಕ್ರಿಮಿ ಕೀಟಗಳ ಚರ್ಮದ್ದೂ ಬೇಡ. ಹಿಂದೆ ಯಾರು ಮೆಟ್ಟಿರಬಾರದು, ಮುಂದೆ ಯಾರು ಮೆಟ್ಟಲೂ ಬಾರದು. ಅಂತಹ ಚರ್ಮದ ಚಮ್ಮಾಳಿಗೆ ಬೇಕಪ್ಪ. ನನಗೆ ಬೇಕಾಗಿರೋದು ನರ ಚಮ್ಮಾಳಿಗೆ, ಅಂದರೆ ಮನುಷ್ಯನ ಚರ್ಮದಿಂದ ಮಾಡಿದ ಚಮ್ಮಾಳಿಗೆ. ನೀವು ಕೊಟ್ಟ ಮಾತು ಪೂರೈಸುವವರೆಗೂ ನಾನು ಮತ್ತೆ ಮತ್ತೆ ಬರ್ತಾನೇ ಇರ್ತೀನಿ, ನೆನಪಿಸ್ತಾನೇ ಇರ್ತೀನಿ. ನೀವು ಚಮ್ಮಾಳಿಗೆ ಮಾಡಿಕೊಡುವವರೆಗೂ ನಾನು ನಿಮ್ಮ ಪಾಲಿನ ನಕ್ಷತ್ರಿಕ. ಏನ್ಲೋ ನಿನ್ಗೆ ಬುದ್ಧಿ ಆಯ್ತೋ ಇಲ್ವೋ? ಯಾವನೋ ತಲ್ಕೆಟ್ ಜಂಗಮ್ಮ ಹೇಳ್ಬಿಟ್ಟೆ, ನೀನ್ ಕೇಳ್ಬಿಟ್ಟೆ. ಪ್ರಪಂಚಕ್ಕೆ ಯಾರ ನರ್ಮಸಿನ ಚರ್ಮ ಸುಲಿಯೋದುಂಟ, ಅದ ಚಮ್ಮಾಳಿಗೆ ಮಾಡಿ ಮೆಟ್ಟೋದುಂಟ. ಅವನೇನಾರ ಮತ್ತೆ ಬಂದು ಕೇಳಿದ್ರೆ ನಮ್ಗೆ ಹೇಳಿ ಕಳಿಸ್ತಾ, ನಾವು ಅದ್ ಬುದ್ಧಿ ಕಲಿಸ್ತೀವಿ.
ಅದ್ಬಿಟ್ಟು ಹೆಣ ಕೀಳಕ್ ಬಂದಿದ್ದೀಯಲ್ಲ. ನೀನ್ ಹಿಂಗ್ ಮಾಡಿದ್ರೆ ಜನ ತಪ್ಪು ತಿಳ್ಕೊಳಕ್ಕಿಲ್ವಲ್ಲ. ಏಯ್, ಇನ್ನೊಂದ್ಸಾರಿ ಏನಾರ ಸಮಾಧಿ ಗಿಮಾಧಿ ತಕ್ ಬಂದೆ ನಿನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀವಿ. ಹುಷಾರ್. ಬಂದ್ರಲ್ಲ ಹೋಗುವ. ಕೈಯಿಗೆ ಬಂದಿತ್ತು ಬಾಯಿಗೆ ಬರ್ದಂಗೆ ಆಗೋಯ್ತಲ್ಲ. ಗುರುಗಳೇ, ಹೋಸ್ಟೆಲ್ ತಗೋ ಬಂದಿದ್ ಕಲ್ಯಾಣಕ್ಕ ಒಳಗ್ ಬರ್ಲಿಲ್ವಲ್ಲ ಗುರುಗಳೇ? ಹೇ, ರೋಸಾ ವೇಸ್ತಾಗ ಬತ್ತವ್ರೆ, ಕತ್ಲಾಗೆ ಮಕ ಮೂತಿ ನೋಡ್ದಂಗೆ ದೊಣ್ಣೆ ಗದ್ಗೆ ತಗೊಂಡು ತಾರ ಮರ ಪಡ್ದಾಕಿ ಅವನ್ನ ಸಾಯ್ಸಾಕ್ತಾರೆ. ಮುಂಡೆಗೆ ತಾಳಿ ಕಟ್ಟಿ ಮುತ್ತೈದೆ ಮಾಡ್ಕೊಂಡು ನನ್ನ ಮನೆ ತುಂಬಿಸ್ಕೋಬಹುದು ಅಂತ ಏಟೊಂದು ಆಸೆ ಇಟ್ಕೊಂಡಿದ್ದೆ ಕಲ. ಎಲ್ಲ ನೀರಾಗ ಹೋಮ ಮಾಡ್ದಂಗೆ ಆಗೋಯ್ತು ಕಲ. ಗುರುಗಳೇ, ಕಂಡವ್ರು ಎಂಡ್ರ ಮೇಲೆ ಕಣ್ಣಾಕ್ದವ್ರು ಉದ್ಧಾರ ಆಗಕ್ಕಿಲ್ವಂತೆ, ಹೌದಾ? ಹೇಯ್, ಬಡ್ಡೆ ತದೆ, ಮೊದ್ಲು ಅವಳು ನನ್ನ ಪಿರೇಮಿಕಲ್ಲ, ಆಮ್ಯಾಕೆ ಅವನ ಹೆಂಡ್ರು. ಗುರುಗಳೇ, ಅಂಗಡಿಲಿರೋ ಅಕ್ಕಿನಾಗೆ 108 ಜನ ಕೈ ಹಾಕ್ತಾರೆ. ಅದಕ್ಕೆ ಅಂತ ಎಲ್ಲಾರ ಮನೆ ಒಲೆನಲ್ಲೂ ಅನ್ನ ಬೆಂದದೆ. ಎಲ್ಲಿ ಋಣ ಇರುತ್ತೋ ಅವ್ರ ಮನೆ ಒಲೆನಾಗೆ ಅನ್ನ ಬೇಯೋದು. ಇದು ಹಾಗೆಯಾ? ಋಣ ಇರೋ ಕಡೆ ವಕ್ತಾನ ಮಾಡ್ತಾವಳೆ. ಅವಳ ಆಸೆ ಬಿಟ್ಬಿಟ್ಟು ಕುಂಟಿನೋ ಕುರುಡಿನ ಕಟ್ಕೊಂಡು ಸಂಸಾರ ಮಾಡೋದಲ್ವೇ? ಅದು ಈ ಜನ್ಮದಾಗ ಸಾಧ್ಯ ಇಲ್ಲ ಕಲ. ಬದುಕಿದ್ರು ಅವಳು ಕೊಡೆನಯ್ಯ, ಸತ್ರು ಅವಳು ಕೊಡೆನಯ್ಯ. ಪ್ರಾಣ ಕೊಟ್ರು ಸರಿಯೇ, ಪ್ರಾಣ ತೆಗೆದ್ರು ಸರಿಯೇ, ಅವಳನ್ನ ಪಡ್ಕಂಡೇ ಪಡ್ಕತ್ತೀನಿ. ನೋಡ್ತಾ ಇರ್ಲ. ಇವನೊಂದು ಗತಿ ಆಗೋಯ್ತಾನೆ. ಗುರುಗಳೇ, ಗುರುಗಳೇ, ಏನಾಯ್ತು ಕಂದ? ಕಡೆದ ಕಲ್ಲಿನಂತೆ ನಿಂತು ಬಿಟ್ಟೆ. ನಾನು ಬೇಡ ಬೇಡ ಎಂದರು ಕಾಡಿ ಬೇಡಿ ಪಡೆದುಕೊಂಡ ಕಾಯಕ ಇದು. ಕೊಟ್ಟ ಮಾತು ತಪ್ಪಬಾರದು, ಇಟ್ಟ ಹೆಜ್ಜೆ ಹಿಂದಕ್ಕೆ ಪಡೆಯಬಾರದು. ಉದ್ದಳತೆ 1 ಮೊಳ, ಅಡ್ಡಳತೆ ಅರೆ ಮೊಳ. ಬರೋ ಅಮಾವಾಸ್ಯೆ 3 ದಿನ ಮುಂಚಿತವಾಗಿ ಮುಂಜಾನೆ ನಿನ್ನ ಮನೆಯ ಮುಂದೆ ಮೂರ್ತವಾಗ್ತೀನಿ. ಚಮ್ಮಾಳಿಗೆ ಸಿದ್ಧವಾಗಿರಬೇಕು. ನೆನಪಿರ್ಲಿ, ನಾನು ದುಡಕ್ಕಿ ದುಂಡಳ್ಳೆ ಮಾದಪ್ಪ. ನೆನೆದವರ ಮನೆ ಕಾಯೋನು, ಮರೆತವರ ಮನೆ ಮುರಿಯೋನು. ಏನೋ ಜೋಡ್ಗೀಡ್ ಹೊಲ್ಕೊಡ್ತೀಯ ಅಂತ ಹೊಸಿ ಮರುವಾದಿ ಕೊಟ್ರೆ ನಮ್ಮಪ್ಪನ ಮೈಯಾಗಿನ ಚರ್ಮನೇ ಕಿತ್ಕೊಂತೀನಿ ಅಂತೀಯ. ಎಷ್ಟು ಧೈರ್ಯ ನಿನಗೆ? ಅವನ್ ಯಾವನು ಮದ್ಗೇಟ್ ಜಂಗಮಯ್ಯ ಹೇಳ್ಬಿಟ್ನಂತೆ, ನೀನ್ ಕೇಳ್ಬಿಟ್ಟೆ. ಅವನಿಗೆ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಇಲ್ವಾ? ಶಿವಭಕ್ತನಿಗೆ ಮಾತೆ ಮಾಲಿಂಗ ಬಲಗೈ ಮುಟ್ಟಿ ಬಾಸೆ ಕೊಟ್ಟ ಮೇಕೆ ಮಾತಕ್ಕೆ ತಪ್ಪಿ ನಡೆದರೆ ಬದುಕಿತ್ತು ಸತ್ತಂಗಲ್ವೇ? ಶಿವ, ನಿನ್ನ ಪಾದಕರ್ಪಿತವಾಗಲಿ. ಹರಳಯ್ಯ, ಸಾಯಕ್ ಹೊರಟಿದೀಯಾ? ಸಾಯಿ ಸಾಯಿ. ನೀನ್ ಸತ್ರೆ ನಾನ್ ನಿನ್ನ ಬಿಡಬಹುದು. ಆದ್ರೆ ನೀನ್ ಕೊಟ್ಟಿರೋ ಮಾತಿದೆಯಲ್ಲ, ಅದು ನಿನ್ನ ಬಿಡಲ್ಲ. ನನ್ನ ಋಣವಾಗುಳಿದು ಬೆನ್ನು ಹತ್ತಿದ ಬೇತಾಳದಂತೆ ಜನ್ಮ ಜನ್ಮಾಂತರದಲ್ಲೂ ಕಾಡ್ತಾನೆ ಇರುತ್ತೆ. ಪ್ರತಿಯೊಬ್ಬ ಮನುಷ್ಯನು
ತಾನು ಆಡಿದ ಮಾತುಗಳನ್ನು ಮಾಡಿದ ಪಾಪಗಳನ್ನು ಇಲ್ಲೇ ಕಳೆದುಕೊಂಡು ಹೋಗಬೇಕೇ ಹೊರತು ಮುಂದಿನ ಜನ್ಮಕ್ಕೆ ಹೊತ್ತುಕೊಂಡು ಹೋಗಬಾರದು. ಅದು ಬಡ್ಡಿಗೆ ಬಡ್ಡಿ ಚಕ್ರ ಬಡ್ಡಿಯಾಗಿ ಬೆಳೆಯುತ್ತಲೇ ಹೋಗುತ್ತೆ. ಈ ಜನ್ಮದ ಪಾಪದ ಜೊತೆ ಆತ್ಮಹತ್ಯೆಯನ್ನೋ ಮಹಾಪಾಪವನ್ನು ಕೂಡ ಬುದ್ಧಿ ಕಟ್ಟಿಕೊಂಡು ಹೋಗಲು ಸಿದ್ಧವಾಗಿದೆಯಲ್ಲ, ನಿನ್ನ ಬುದ್ಧಿಗೆ ಏನಂತ ಹೇಳಿ? ಇದು ನೀನು ನಂಬಿರೋ ಆ ಶಿವನಿಗೆ ಮಾಡ್ತಿರೋ ವಂಚನೆ ಅಲ್ವಾ? ಗಮನಿಸ್ಬಿಡಿ ಬುದ್ಧಿ, ನಿಮಗೆ ಕೊಟ್ಟು ಮಾತು ಉಳಿಸ್ಕೋಬೇಕು ಅಂತ ಮಾಡಬಾರ್ದು ಪ್ರಯತ್ನ ಎಲ್ಲ ಮಾಡಿದೆ. ಯಾವುದು ನನ್ನ ಕೈ ಹಿಡಿನಿಲ್ಲ. ಮಾತಿಗೆ ತಪ್ಪಿ ಬದುಕಿರಬಾರ್ದು ಅಂತ ಈ ಕೆಟ್ಟ ನಿರ್ಧಾರಕ್ಕೆ ಬಂದೆ ಬುದ್ಧಿ, ಈ ಕೆಟ್ಟ ನಿರ್ಧಾರಕ್ಕೆ ಬಂದೆ. ಸತ್ತು ಹೋದ್ರೆ ಕೊಟ್ಟ ಮಾತು ಪೂರೈಸದಂತಾಗುವುದೇ ಹಳಯ್ಯ. ಈಸಬೇಕು, ಇದ್ದು ಜಯಿಸಬೇಕು, ಇದ್ದು ಸಾಧಿಸಬೇಕೇ ಹೊರತು ಸತ್ತು ಏನನ್ನೂ ಸಾಧಿಸೋಕ್ಕಾಗಲ್ಲ. ಭಯವೇ ಭಕ್ತಿಯ ಮೂಲವೆಂಬುದು ನಿಜ. ಆದರೆ ಭಕ್ತನಾದ ಮೇಲೆ ಭಯವಿರಬಾರದು. ಕಲ್ಲನ್ನ ಶಿಲ್ಪ ಮಾಡೋದಕ್ಕೆ ಹುಳಿ ಬೇಕೇ ಹೊರತು ಶಿಲ್ಪವಾದ ಮೇಲೆ ಹುಳಿ ಹತ್ರ ಬರಬಾರ್ದು. ತಾನು ಕಲಿತದ್ದನ್ನ ಪರರಿಗೆ ಕಲಿಸೋದೇ ನಿಜವಾದ ವಿದ್ಯೆ. ತಾನು ದುಡಿದದ್ದನ್ನ ಪರರಿಗೆ ನೀಡೋದೇ ನಿಜವಾದ ದಾನ. ತನ್ನದಾಗಿರೋದನ್ನ ಪರರಿಗೆ ಸಮರ್ಪಣೆ ಮಾಡೋದೇ ನಿಜವಾದ ತ್ಯಾಗ. ಆಲೋಚನೆ ಮಾಡು ಹರಳಯ್ಯ. ನಿನ್ನ ಪ್ರಶ್ನೆಗೆ ನಿನ್ನಲ್ಲೇ ಉತ್ತರವಿದೆ. ನನಗೆ ಕೊಟ್ಟ ಮಾತನ್ನ ನಡೆಸೋ ಶಕ್ತಿ ನಿನಗಿದೆ ಹರಳಯ್ಯ. ಅದಕ್ಕೆ ಸಂಕಲ್ಪ ಬೇಕು ಅಷ್ಟೇ. ಯೋಚನೆ ಮಾಡು. ಕೊಟ್ಟ ಗಡುವು ಮುಗಿಯೋದ್ರೊಳಗೆ ಮಾತು ನಡೆಸ್ಕೊಡು. ನಾನು ಮತ್ತೆ ಬರ್ತೀನಿ. ಕಷ್ಟದಾಗೆ ಸುಖದಾಗೆ ಜೊತೆಯಾಗಿರ್ತೀನಿ ಅಂತ ಕೈ ಹಿಡ್ದು ಕರ್ಕೊಂಬಂದು ಒಂಟಿಯಾಗಿ ಬಿಟ್ಟು ಹೊಂಟೋಗ್ಬೇಕು ಅಂತ ಅನ್ಕೊಂಡಿದ್ದೀರಲ್ಲ, ನನ್ನನ್ನು ಕರೆದಿದ್ರೆ ಬರಲ್ಲ ಅಂತಿದ್ನ ದೇವ್ರು. ಧರ್ಮಕ್ಕೆ ಧರ್ಮ ಪತ್ನಿ, ಕರ್ಮಕ್ಕೆ ಯಾಕೆ ಮಾಡ್ದಿ? ತಪ್ಪು ಮಾಡಿದವ್ರು ಶಿಕ್ಷೆ ಅನುಭವಿಸ್ಬೇಕೆ ಹೊರತು ತಪ್ಪು ಮಾಡಿದವ್ರಿಗೆ ಯಾಕೆ ಶಿಕ್ಷೆ ಹೇಳು? ಗಂಡ ಹೆಂಡತಿ ಅಂದ್ಮ್ಯಾಗೆ ಬೇರೆ ಬೇರೆ ಹೆಂಗಾಗ್ತಾರೆ ದೇವ್ರು? ಹೇಡು ಒಂದಾಗಿ ಕೂಡಿ ಮೂರಾಗೋದಲ್ವಾ? ಗಂಡನ್ ಸುಖದಾಗ ಪಾಲಿದೆ ಅಂದ್ಮ್ಯಾಗೆ ಕಷ್ಟದಾಗೂ ಪಾಲಿರ್ಬೇಕಲ್ವಾ? ನಮ್ಮ ಶಿವಪ್ಪನೇ ಅರ್ಧನಾರೀಶ್ವರ ಆದ್ಮೇಲೆ ನಾವ್ ಹೆಂಗ್ ಬೇರೆ ಆಯ್ತೀವಿ ದೇವ್ರು? ನಿನ್ ಮಾತಿಗೆ ಉತ್ತರ ಕೊಡೋ ಶಕ್ತಿ ನನಗಿಲ್ಲ ಬಿಡು. ಆದದನ್ನು ಬಿಟ್ಟು ಆಗಬೇಕಾಗಿರೋದ ಕಡೆ ಗಮನ ಕೊಡು. ಹತ್ತು ಕರಿತಾ ಕೂತ್ಕೊಂಡ್ರೆ ಒತ್ತು ಭಾರ ಇಳಿಯೋದಿಲ್ಲ. ಹೇಗಲೇ ಇರೋದು ಭಾರ ಗುರಿ ಮುಟ್ಟಗಂಟ ನಾವೇ ಬರಬೇಕು. ನಂಗೊಂದು ಮಾತು ಕೊಡ್ತೀರಾ ದೇವ್ರು? ಅಯ್ಯೋ ಮಡದಿ, ಕೈ ಹಿಡಿದ ಗಳಿಗೆಯಿಂದ ಇಲ್ಲಿ ತನಕ ನನಗೆ ಅದು ಬೇಕು ಇದು ಬೇಕು ಅಂತ ಒಂದಿನ ಒಂದು ಮಾತು ಕೇಳಿದವಳಲ್ಲ ನೀನು. ಇವತ್ತು ಕೇಳ್ತಾ ಇದೀಯ ಅಂದಮೇಲೆ ಕೊಡದೆ ಇದ್ರೆ ಆ ಮಾದಪ್ಪ ಒಪ್ದಾನ? ಕೈಲಾಗದು ಮಾಡ್ತೀನಿ, ಕೈ ಹಿಡಿದು ಮಾತು ಕೊಡ್ತೀನಿ, ಅದೇನು ಬೇಕು ಅಂತ ಕೇಳು.
ನಂಗೆ ಸಿರಿ ಬೇಡ, ಸಂಪತ್ತು ಬೇಡ, ಒಡವೆ ವಸ್ತ್ರ ಬೇಡ. ಇನ್ಯಾವತ್ತು ನನ್ನ ಕುಂಕುಮ ಅಳ್ಸಕ್ಕಿಲ್ಲ, ನನ್ನ ಕೈ ಬಳೆ ಒಡ್ಸಕ್ಕಿಲ್ಲ, ಕಟ್ಟಿದ ತಾಳಿ ಕೀಳ್ಸಕ್ಕಿಲ್ಲ, ಕಾಲುಂಗ್ರ ತೆಗ್ಸಕ್ಕಿಲ್ಲ, ಪ್ರಾಣ ಬಿಡೋ ಯೋಚನೆ ಮಾಡಕ್ಕಿಲ್ಲ ಅಂತ ಮಾತು ಕೊಡಿದೆ ಅವರು. ನಿನ್ನ ಮಾತಿಗೆ ಬದ್ಧ ಮಾಡಿದೆ. ಋಣ ತೀರದೆ ನಾನು ಎಣ ಆಗಲ್ಲ.